ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪರವಾನಿಗೆ ಭೂಮಾಪಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾದ ಹೋರಾಟದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ನಮ್ಮ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರುಜಿಗಳ ಪಾದವೃಂದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಶಿವಾನಂದ ಮುಗುಯಾಳ್ ಅವರೇ, ಅದೇ ರೀತಿ ಇಲ್ಲಿ ಉಪಸ್ಥಿತರ್ತಕ್ಕಂತಹ ಎಲ್ಲ ಪರವಾನಿಗೆ ಭೂಮಾಪಕರ ಸಂಘದ ರಾಜ್ಯಾಧ್ಯಕ್ಷರೇ, ಗೌರವಾಧ್ಯಕ್ಷರೇ ಹಾಗೂ ಎಲ್ಲ ಪರವಾನಿಗೆ ಭೂಮಾಪಕರ ಸಂಘದ ಪದಾಧಿಕಾರಿಗಳೇ, ಏನಿವತ್ತು ತಾವೆಲ್ಲ ಹಲವಾರು ವರ್ಷಗಳಿಂದ, ಆಗಲೇ ಒಬ್ರು ಹೇಳ್ತಾ ಇದ್ರು, 24 ವರ್ಷಗಳಿಂದ ನಾವು ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಈ ರಾಜ್ಯದ ರೈತರಿಗೆ, ಈ ರಾಜ್ಯದ ಜನರಿಗೆ ನಿರಂತರವಾಗಿ ಅವರ ಭೂ ಅಳತೆಯನ್ನು ಮಾಡುವುದರಲ್ಲಿ ನಾವು ನಿಷ್ಠಾವಂತವಾಗಿ, ಪ್ರಾಮಾಣಿಕವಾಗಿ, ಯಾವುದೇ ಆಶಾ ಆಮಿಷ ಇಲ್ಲದೆ ನಾವು ಸೇವೆಯನ್ನು ಒದಗಿಸ್ತಾ ಬಂದಿದ್ದೀವಿ ಅಂತ ಹೇಳ್ತಾ ಇದ್ರು. ಅವರ ವೇತನವನ್ನ ಕನಿಷ್ಠ ಮಟ್ಟಕ್ಕಾದ್ರೂ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ 5 ಲಕ್ಷ ಮೇಲ್ಪಟ್ಟ ವೇತನವನ್ನು ತಗೋತಾರೆ, ಶಾಸಕರು 3 ಲಕ್ಷಕ್ಕೆ ಮೇಲ್ಪಟ್ಟ ವೇತನವನ್ನು ತಗೋತಾರೆ. ಆದ್ರೆ ಅವ್ರು ಕೇಳ್ತಾ ಇರೋದು ಕೇವಲ 25,000 ಮೇಲ್ಪಟ್ಟು. ಯಾಕಂದ್ರೆ ಏನಾಗಿದೆ ಅಂದ್ರೆ ಇವತ್ತು ರೈತರ ಪರಿಸ್ಥಿತಿ ಸುಮಾರು ಲಕ್ಷಾಂತರ ಎಕರೆ ಇವತ್ತು ಸರ್ವೆ ಬಾಕಿ ಇದೆ. ನಾನೇನೊಂದು ಎಕ್ಸಾಂಪಲ್ ಹೇಳ್ತೇನೆ ತಮಗೆ. ಗೋಕಾಕದಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ರೆ 9 ತಿಂಗಳು ವೇಟ್ ಮಾಡಕ್ ಬಂತು. ಇವತ್ತು ನಾನು ಸರ್ವೆ ಮಾಡ್ಸಕ್ ಹಾಕಿದಾಗ ಈ ಬೆಳಗಾವಿಯಲ್ಲಿ ಒಂದು ಜಮೀನನ್ನ ನಾನು ಕೇಳಿದೆ, 10 ಬಸ್ತಕ್ಕೆ ಅರ್ಜಿ ಹಾಕಿದಾಗ 2 ವರ್ಷದ ಮೇಲ್ಪಟ್ಟಾಗಿದೆ. ಇಲ್ಲಿವರೆಗೂ ಅರ್ಜಿ ಪುರಸ್ಕಾರ ಆಗಿಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇವತ್ತು ಏನು ಕಾಯಂ ಇದ್ದಾರಲ್ಲ ಅವ್ರ ಕೆಲಸವನ್ನ ಮಾಡ್ತಾ ಇಲ್ಲ. ಕೇವಲ ಪರವಾನಿಗೆ ಭೂಮಾಪಕರ ಇವತ್ತು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕಂದಾಯ ಸಚಿವರೇ ಪುಣ್ಯಾತ್ಮ, ಏನ್ ಮಾಡ್ತಾ ಇದ್ವಿಯಪ್ಪ ನೀನು? ಅರೇಂಜ್ಮೆಂಟ್ ಮಾಡ್ಸಕ್ ಆಗಲ್ಲ ಅಂದ್ರೆ ನೀನು ಅಮೆರಿಕಾದಾಗ ಸಾಕ್ಷರ ಕರೆತು ಇವತ್ತು ಕಾವೇರಿ 2.0, 3.0, 10.0 ಅಂತೇಳಿ ಕಂದಾಯ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಯನ್ನು ತೋರಿಸ್ತಾ ಇದೀಯಾ? ಈ ನನ್ನ ಯಾಕರ ತೆಗಿತೀವಿ ಬಿಲ್ಲಿನಾಗ? ಇವತ್ತು ಅವ್ ನೋಡು ಶಾಸಕ IPL ಟಿಕೆಟ್ ಸಂಬಂಧ ನೀನು ಬಡದಾಡ್ತಿ. ಇವತ್ತು ರಾಜ್ಯ ನನ್ನ ತಾಲೂಕಿನ ಜನತೆ ಏನ್ ಮಾಡತೈತಿ, ನನ್ನ ಕ್ಷೇತ್ರದ ಜನತೆ ಏನ್ ಮಾಡತೈತಿ, ನನ್ನ ಜಿಲ್ಲೆಯ ಜನತೆ ಏನ್ ಮಾಡತೈತಿ, ಅವ್ರಿಗೆ ಯಾವ ತೊಂದರೆ ಆಗತೈತಿ, ಇವ್ರು ಅವ್ರು ಯಾವ್ದಕ್ ಹೋರಾಟ ಮಾಡತ್ತಾರ ಅನ್ನೋದು ಕನಿಷ್ಠ ಪರಿಜ್ಞಾನ ಇಲ್ಲ. ಸದನದಾಗ ಒಂದು ಟಿಕೆಟ್ ಕೇಳ್ತಿ ಅಂದ್ರ ಏ ಅಯೋಗ್ಯ, ಯಾಕಾದ್ರೂ ಜೀವನ ಮಾಡ್ತೀವಿ? ಯಾವ್ದಾರ ಸಾಮಾನ್ಯ ಅಭ್ಯರ್ಥಿ ನಿಲ್ತದೆ, ಯಾವ್ದೋ ರೈತ ನಾಯಕ ಅಭ್ಯರ್ಥಿ ಅಥವಾ ನಮ್ಮ ಸರ್ವೇರವರೊಬ್ಬರು ಶಾಸಕ ಆಗಿ ಇವತ್ತು ಅವರ ಸಮಸ್ಯೆ ಇವತ್ತು ನಿಮಗೆಲ್ಲರಿಗೂ ಒಂದು ಮಾತನ್ನು ಹೇಳಕತ್ತೀವಿ, ಈ ರಾಜಕೀಯ ಪಕ್ಷಗಳಿಗೆ ನೀವೆಲ್ಲ ಬಹಿಷ್ಕಾರ ಹಾಕ್ಬೇಕು. ಮುಂದೆ ಬರ್ತಕ್ಕಂತ ದಿನಗಳಿಗೆ ಈ ರಾಜಕೀಯ ಪಕ್ಷಗಳಿಗೆ ಬಹಿಷ್ಕಾರ ಹಾಕಿ ನಿಮ್ಮಲ್ಲಿ ಒಬ್ಬ ನಮ್ಮಲ್ಲಿ ಒಬ್ಬ ಶಾಸಕ ಆದ್ರೆ ಮಾತ್ರ ಅಲ್ಲಿವರೆಗೂ ಯಾವತ್ತೂ ನಮಗೆ ನ್ಯಾಯ ಸಿಗೋದಿಲ್ಲ. ದಯಮಾಡಿ ಹೇಳ್ತೀರಿ, ನಾನು ಶಶಿಕಾಂತ್ ಗುರುಜಿಗಳ ಬಗ್ಗೆ ಒಂದ್ಸಲ ಹೇಳ್ಬೇಕಾಗತ್ತೀನಿ. ಮೊದಲು APMC ಹೋರಾಟದಾಗ ಹೇಳಿನಿ, ಅವ್ರ ಕೈ ಹಾಕಿದವ್ರಂದ್ರೆ ಗೆಲುವು ಸಿದ್ಧ. ಅವ್ರು ಭಾಗವಹಿಸಿದ ಅಂದ್ರೆ ಇವತ್ತು ನಾವು ಕಪ್ಪಿಗೆ 3,000 ರೂಪಾಯಿ ಮೇಲೆ ನಾವು ₹1 ಆದ್ರೂ ತಗೊಂಡ ತೀರ್ತು ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಇವತ್ತು ಏನು ಪರವಾನಿಗೆ ಭೂಮಾಪಕರ ಬಂದಿದ್ರು ಎಲ್ಲರೂ, ಇವತ್ತು ನಿಮಗೆ ನ್ಯಾಯ ಸಿಗ್ತೈತೆ ಅಂತೇಳಿ ಈ ವೇದಿಕೆ ಮೇಲೆ ನಾನು ಹೇಳಕ್ ಇಷ್ಟಪಡ್ತೀನಿ. ದಯಮಾಡಿ ನೀವು ಯಾರು ಎದೆಕೊಂಡಬಾರದು. ಇವತ್ತೆಲ್ಲರೂ ಯಾವ ರೀತಿ ಒಗ್ಗಟ್ಟಾಗಿ ನಿಂತಿರಲ್ಲ, ಎಲ್ಲ ರೀತಿಯವರು ಗುಲ್ಬರ್ಗ, ಬೆಳಗಾವಿ, ಮೈಸೂರು, ಬೆಂಗಳೂರು ಎಲ್ಲಾ ವಿಭಾಗದವರು ನೀವು ಒಗ್ಗಟ್ಟಾಗಿ ನೀವು ಹೋರಾಟ ಮಾಡಿ, ನೀವು ಪ್ರಾಮಾಣಿಕತೆಯಿಂದ ಹೋರಾಟ ಮಾಡಿದ್ರೆ ನಾವು ನಿಮ್ಮ ಜೊತೆ ಸದಾಕಾಲ ಪ್ರಾಮಾಣಿಕೆಯಿಂದ ಬಯಸ್ತೀವಿ. ಅದಕ್ಕೆ ಇನ್ನೂ ಹಲವಾರು ನಾಯಕರು ಮಾತಾಡೋರದ, ಅವ್ರಿಗೆಲ್ಲ ಅವಕಾಶ ಕೊಡ್ತೀವಿ. ನೀವೆಲ್ಲ ಗಟ್ಟಿಯಾಗಿರ್ರಿ. ನಿಮ್ ಹೋರಾಟಕ್ಕೆ ನಾವು ಸದಾಕಾಲ ಕರ್ನಾಟಕ ರಾಜ್ಯ ರೈತ ಸಂಘ ಸಮಸ್ತ ರೈತ ಕುಲ ನಿಮ್ಮ ಜೊತೆ ಇರತಕ್ಕಂತ ಹೇಳಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ.